ಶಿಗ್ಗಾವಿ ಕ್ಷೇತ್ರದ ಜನರ ಜೊತೆ ರಾಜಕೀಯ ಮೀರಿ ಒಂದು ಸಂಬಂಧ ಇದೆ. ಉಸಿರು ಇರೋವರೆಗೂ ಈ ಕ್ಷೇತ್ರದ ಜನರ ಸೇವೆಯನ್ನ ಮಾಡ್ತೇನೆ. ಭಾಷಣದ ವೇಳೆ ಕಣ್ಣೀರು ಹಾಕಿದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ನನ್ನ ರಾಜಕಾರಣದಲ್ಲಿ ನಾನು ಹಲವು ಕ್ಷೇತ್ರ ಮತ್ತು ರಾಜ್ಯವನ್ನ ಸುತ್ತಿದ್ದೇನೆ. ಆದರೆ ಶಿಗ್ಗಾವಿ ಸವಣೂರು ಅಂತ ಜನರು ನನಗೆ ಎಲ್ಲೂ ಸಿಗಲ್ಲ ಅಂತ ಭಾವುಕರಾಗಿ ಮಾತನಾಡಿದ್ದಾರೆ. ಈ ಬಾರಿ ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು ಬೊಮ್ಮಾಯಿ. ಆದರೆ ಅವರಿಗೆ ಟಿಕೆಟ್ ಅನ್ನ ಹೈಕಮಾಂಡ್ ನೀಡಿದೆ. ಈ ನಿಟ್ಟಿನಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಭಾವುಕರಾಗಿದ್ದಾರೆ. ಈ ಪ್ರೀತಿ ವಿಶ್ವಾಸ ಹೇಗೆ ಬೆಳೀತು ಅನ್ನೋದು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗತ್ತೆ. ಅಧಿಕಾರ ಇಲ್ಲದೆ ಇದ್ರೂ ನಾನು ನಿಮ್ಮ ಸೇವೆಯನ್ನ ಮಾಡ್ತೇನೆ, ಉಸಿರು ಇರೋವರೆಗೂ ಸೇವೆಯನ್ನ ಮಾಡ್ತೇನೆ ಅಂತ ಬೊಮ್ಮಾಯಿ ಭಾವುಕರಾಗಿ ಮಾತನಾಡಿದ್ದಾರೆ. ಶಿಗ್ಗಾವಿ ಕ್ಷೇತ್ರದ ಜನರ ಜೊತೆ ಒಂದು ರಾಜಕೀಯ ಮೀರಿದಂತ ಸಂಬಂಧ ನನಗಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ನಾನು ನಿಮ್ಮನ್ನು ಬಿಟ್ಟು ಹೋಗೋದು. ನಾನು ಮೊದಲೇ ಬಾರಿ ಚುನಾವಣೆಯಲ್ಲಿದ್ದಾಗ ನಾನೊಂದು ಮಾತಾಡಿದ್ದೆ, ಜೀವನದ ಕೊನೆಯ ಉಸಿರಿವರೆಗೂ ಈ ಕ್ಷೇತ್ರದ ಸೇವೆಯನ್ನು ನಾನು ಮಾಡ್ತೀನಿ ಅಂತ. ಅದಕ್ಕೆ ಈಗಲೂ ಕೂಡ ಕಟಿಬದ್ಧನಾಗಿದ್ದೇನೆ. ಕೆಲವರು ಅಧಿಕಾರದ ಜೊತೆಗೆ ಅವರ ಸೇವೆ ಇರ್ತದೆ. ಅಧಿಕಾರ ಇದ್ರೆ ಸೇವೆ, ಅಧಿಕಾರ ಇಲ್ಲದ್ರೆ ಸೇವೆ ಇಲ್ಲ. ಅಧಿಕಾರ ಇಲ್ಲದಿದ್ರು ಹೆಂಗೆ ಸೇವೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋದು. ಇನ್ನೊಂದು ಮಾತನ್ನ ನಾನು ಹೇಳಿದೆ, ಜೀವನದ ಕೊನೆ ಉಸಿರುವರೆಗೂ ನಿಮ್ಮ ಸೇವೆಯನ್ನು ಮಾಡೋದು ಅಷ್ಟೇ ಅಲ್ಲ, ಜೀವನದ ಕೊನೆ ಉಸಿರು ಹೋದ ಮೇಲೆ ಇದೇ ಮಣ್ಣಲ್ಲಿ ಮಣ್ಣಾಗ್ತದೆ ಅಂತ ನಾನು ಹೇಳ್ತೇನೆ. ಹೀಗಾಗಿ ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಆದ್ರಿಂದ ನಾನು ಸದಾಕಾಲ ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಥಾ ಪ್ರಕಾರವಾಗಿ ನಿಮ್ಮ ಬದುಕನ್ನ, ನಿಮ್ಮ ಕಾರ್ಯಚಟುವಟಿಕೆಯನ್ನ, ಪಕ್ಷದ ಸಂಘಟನೆಯನ್ನ, ಈಗ ಬಂದಿರುವಂತಹ ಲೋಕಸಭಾ ಚುನಾವಣೆಯನ್ನ ನಾನು ಇದ್ರೆ ಏನು ಕೆಲಸ ಮಾಡ್ತಿದ್ರಿ ಅದರ 10 ಪಟ್ಟು ಕೆಲಸವನ್ನು ನಾವು ಮಾಡಬೇಕಂತ ಕರೆ. ಸಾಮಾನ್ಯ ಜನರ ಮನೆಗೆ ಹೋದಾಗ ಎಷ್ಟು ಪ್ರೀತಿ ವಿಶ್ವಾಸದಿಂದ ಓಡಾಡಿ ನೀವು ನನಗೆ ಪಟ್ಟಿಗೆ ಹಿಟ್ಟನ್ನು ಕೊಟ್ಟಿದ್ದೀರಿ. ಆ ಪ್ರೀತಿಯಲ್ಲಿ ಅಮೃತ ಇದೆ. ನನಗೆ ಗಮನಿಸುತ್ತೇನೆ, ಇಡೀ ಮನೆಯವರು ಎದ್ದು ಓಡಾಡ್ತಾರೆ. ಅದಕ್ಕೆ ಬೆಲೆ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ. ಈ ಸಭೆ ನನಗೆ ವಿದಾಯ ಸಭೆ ಅಲ್ಲ. ನಾನು ನಿಮ್ಮನ್ನು ಬಿಟ್ಟು ಹೋಗೋದು.